ಸಂಪತ್ತು ಹೆಚ್ಚಾದ ಹಾಗೆಲ್ಲ ನಿಜವಾಗ್ಲೂ ಖುಷಿ ಹೆಚ್ಚಾಗುತ್ತಾ? ಇಲ್ಲ, ಅದು ನಮ್ಮ ಮನಸ್ಸಿಗೆ ಗೊತ್ತಿಲ್ದ ಹಾಗೆ ಒಂದು ತೂಕ, ಒಂದು ಭಾರ ಆಗ್ಬಿಡುತ್ತಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ದುಡ್ಡು ಮತ್ತೆ ಸಂತೋಷದ ನಡುವೆ ಇರೋ ಈ ಕಾಂಪ್ಲೆಕ್ಸ್ ಸಂಬಂಧವನ್ನ ಒಂದು ಹೊಸ ಟೆಕ್ನಿಕಲ್ ಆಂಗಲ್ನಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ನಮ್ಮೆಲ್ಲರ ಮನಸ್ಸಿಗೆ ಒಂದು ಡೀಫಾಲ್ಟ್ ಸೆಟ್ಟಿಂಗ್ ಇರುತ್ತೆ. ಅದೇನು ಅಂದ್ರೆ ಆರಾಮಾಗಿ ಖುಷಿಯಾಗಿರೋದು. ಇದನ್ನ ಒಂದು ಡೀಫಾಲ್ಟ್ ಸಿಸ್ಟಮ್ ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ನಾವು ಕಷ್ಟಪಟ್ಟು ಸಂಪಾದಿಸೋ ಈ ಸಂಪತ್ತು ನಮ್ಮ ಈ ಫೀಲ್ ಗುಡ್ ಸಿಸ್ಟಮ್ ಅನ್ನ ಎಲ್ಲಾದ್ರೂ ಹ್ಯಾಕ್ ಮಾಡ್ತಾ ಇದ್ಯಾ? ಅಂದ್ರೆ ಅದರ ಕೆಲ್ಸವನ್ನೇ ಹಾಳ್ ಮಾಡ್ತಾ ಇದ್ಯಾ? ಹಾಗಾದ್ರೆ ಬನ್ನಿ, ಮೊದಲು ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ. ಇದಕ್ಕೆ ದ ವೆಲ್ತ್ ಗ್ಲಿಚ್ ಅಂತ ಹೆಸರಿಡೋಣ. ಅಂದ್ರೆ ಸಂಪತ್ತಿನ ತೊಡಕು. ನಮ್ಮ ಸಿಸ್ಟಮ್ನಲ್ಲಿ ಎಲ್ಲೋ ಒಂದು ಸಣ್ಣ ಗ್ಲಿಚ್ ಆಗಿದೆ. ಅದೇನು ಅಂತ ಪತ್ತೆ ಮಾಡೋಣ. ಒಂದು ವೇಳೆ ಸಂಪತ್ತು ಜಾಸ್ತಿ ಆದ ಹಾಗೆಲ್ಲ ಮನಸ್ಸಿಗೆ ಭಾರನೂ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ಒಂದೇ ಒಂದು ವಿಷಯಕ್ಕೆ ಸ್ಪಷ್ಟವಾದ ಸಿಗ್ನಲ್. ನಮ್ಮ ಸಹಜವಾದ ಫೀಲ್ ಗುಡ್ ಸಿಸ್ಟಮ್ ಹ್ಯಾಕ್ ಆಗಿದೆ ಅಂತ. ಅಂದ್ರೆ ನಮ್ಮ ಇಂಟರ್ನಲ್ ಸಿಸ್ಟಮ್ನಲ್ಲಿ ಏನೂ ಸರಿಯಿಲ್ಲ ಅಂತಲೇ ಅರ್ಥ. ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ಗುರಿಗಳು. ಗೋಲ್ 1 ತಿಜೋರಿಯ ತೂಕ ಜಾಸ್ತಿ ಮಾಡೋದು. ಗೋಲ್ 2 ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದು. ಈ ಎರಡೂ ಒಂದೇ ಸಾರಿ ಆಗೋದಿದೆಯಲ್ಲ, ಅದು ತುಂಬಾ ಕಷ್ಟ. ಇದು ಸಾಧ್ಯ ಆಗ್ಬೇಕು ಅಂದ್ರೆ ನಮ್ಮ ಒಳಗಿನ ಕೋಡಿಂಗ್, ಅಂದ್ರೆ ನಮ್ಮ ಮೈಂಡ್ಸೆಟ್, ನಮ್ಮ ವ್ಯಾಲ್ಯೂಸ್ ಪಕ್ಕಾ ಇರ್ಬೇಕು. ಸರಿ, ಹಾಗಾದ್ರೆ ನಮ್ಮ ಸಿಸ್ಟಮ್ ಅನ್ನ ಕೆಡಿಸ್ತಿಲೋ ಈ ಗ್ಲಿಚ್ ಇದೆಯಲ್ಲ, ಇದರ ಅಸಲಿ ಕಾರಣ ಏನು? ಇದನ್ನ ಒಂದು ವೈರಸ್ ಅಂತ ಅನ್ಕೊಳ್ಳೋಣ. ಈಗ ವೈರಸ್ ಯಾವುದು ಅಂತ ಡೈಗ್ನೋಸ್ ಮಾಡೋ ಟೈಮ್. ಆ ವೈರಸ್ ಅದು ಬೇರೆ ಯಾವುದೂ ಅಲ್ಲ, ಇದೆಲ್ಲ ನಂದು, ನಾನೇ ಇದರ ಓನರ್ ಅನ್ನೋ ಮನಸ್ಥಿತಿ. ಈ ಓನರ್ ಮೆಂಟಾಲಿಟಿನೇ ನಮ್ಮ ಸಿಸ್ಟಮ್ ಅನ್ನ ಕರಪ್ಟ್ ಮಾಡಿ ಮನಸ್ಸು ಹಗುರು ಆಗೋದಕ್ಕೆ ಬಿಡಲ್ಲ. ಮೊದಲು ಈ ವೈರಸ್ ಅನ್ನ ನಮ್ಮ ಸಿಸ್ಟಮ್ನಿಂದ ಅನ್ಇನ್ಸ್ಟಾಲ್ ಮಾಡಬೇಕು. ಈ ಹೋಲಿಕೆಯನ್ನೊಮ್ಮೆ ನೋಡಿ, ಎಷ್ಟು ಅದ್ಭುತವಾಗಿದೆ. ನಿಂತ ನೀರು ಕೊಚ್ಚೆಲೆ ಹೇಗೆ ಕೊಳೆತು ನಾರುತ್ತೋ, ಥೀಕ್ ಅದೇ ರೀತಿ ಒಂದೇ ಕಡೆ ಶೇಖರವಾದ ಸಂಪತ್ತು ಮನಃಶಾಂತಿಯನ್ನೇ ಕೊಳಿಸ್ಬಿಡುತ್ತೆ. ಅಂದ್ರೆ ನಿಜವಾದ ಸಮೃದ್ಧಿ ಇರೋದು ಹರಿಯೋದ್ರಲ್ಲಿ, ಹಿಡಿದಿಟ್ಕೊಳ್ಳೋದ್ರಲ್ಲ, ಅಲ್ವಾ? ಹಾಗಾದ್ರೆ ಈ ಓನರ್ ವೈರಸ್ಗೆ ಪರಿಹಾರ ಏನು? ಲಕ್ಕಿಲಿ ಇದಕ್ಕೆ ಒಂದು ಪ್ರಾಚೀನ ಕೋಡ್ ಇದೆ. ಇದು ಕಾಲವನ್ನೇ ಮೀರಿ ನಿಂತಿರೋ ಜ್ಞಾನ. ಬನ್ನಿ, ಇದನ್ನ ದಿ ಏನ್ಷಿಯಂಟ್ ಟ್ರಸ್ಟಿ ಕೋಡ್ ಅಥವಾ ಪ್ರಾಚೀನ ಧರ್ಮದರ್ಶಿ ಸೂತ್ರ ಅಂತ ಕರೆಯೋಣ. ಪಂಡಿತ್ ಶ್ರೀ ರಾಮ್ ಶರ್ಮಾ ಆಚಾರ್ಯರು ಹೇಳಿದ ಈ ಮಾತನ್ನೊಮ್ಮೆ ಕೇಳಿ. ಭಾಮಾಶಾಹರು ರಾಣಾ ಪ್ರತಾಪರಿಗೆ ಕೊಟ್ಟಿದ್ದು ಕೇವಲ ಸಂಪತ್ತನ್ನಲ್ಲ, ಬದಲಿಗೆ ಇಡೀ ರಾಷ್ಟ್ರದ ಉಸಿರನ್ನೇ ಒಪ್ಪಿಸಿದ್ರು. ವಾವ್! ಸಂಪತ್ತನ್ನ ಒಂದು ದೊಡ್ಡ ಉದ್ದೇಶಕ್ಕೆ ಹೇಗೆ ಬಳಸಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಐತಿಹಾಸಿಕ ಉದಾಹರಣೆ ಬೇಕಾ? ಇನ್ನೊಂದು ಮಾತು ಕೇಳಿ, ಇದು ಓನರ್ ವೈರಸ್ಗೆ ನೇರವಾದ ಆಂಟಿಡೋಟ್ ಇದ್ದಾಗೆ. ನಿಜವಾದ ಶ್ರೀಮಂತ ಅಂದ್ರೆ ಯಾರು ಗೊತ್ತಾ? ತನ್ನನ್ನ ಸಂಪತ್ತಿನ ಓನರ್ ಅಂತ ಅನ್ಕೊಳ್ಳೋನಲ್ಲ, ಬದಲಿಗೆ ಸಮಾಜದ ಒಬ್ಬ ಟ್ರಸ್ಟಿ ಅಂದ್ರೆ ಧರ್ಮದರ್ಶಿ ಅಂತ ತಿಳಿದುಕೊಳ್ಳೋನು. ನೋಡಿ, ಈ ಒಂದು ಮೈಂಡ್ಸೆಟ್ ಶಿಫ್ಟ್ ಇದೆಯಲ್ಲ, ಇದೇ ಎಲ್ಲವನ್ನೂ ಬದಲಾಯಿಸೋದು. ಹಾಗಾದ್ರೆ ಈ ಟ್ರಸ್ಟಿ ಅಥವಾ ಧರ್ಮದರ್ಶಿ ಅಂದ್ರೆ ಯಾರು? ಸಿಂಪಲ್, ಸಂಪತ್ತು ಅನ್ನೋದು ನನ್ನ ಸ್ವಂತ ಆಸ್ತಿಯಲ್ಲ, ಅದು ಸಮಾಜದ ಒಳಿತಿಗಾಗಿ ನನ್ನ ಹತ್ತಿರ ಜವಾಬ್ದಾರಿಯಿಂದ ಇಟ್ಟಿರೋ ಒಂದು ನಿಧಿ ಅಂತ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ. ಈ ಒಂದು ದೃಷ್ಟಿಕೋನವನ್ನ ಅಳವಡಿಸ್ಕೊಳ್ಳೋದೇ ಮೊದಲ ಸ್ಟೆಪ್. ಓಕೆ, ಸೊ ನಾವು ವೈರಸ್ಸನ್ನ ಪತ್ತೆ ಹಚ್ಚಿದ್ವಿ, ಅದಕ್ಕೆ ಪರಿಹಾರದ ಕೋಡ್ ಕೂಡ ಸಿಕ್ಕಿದೆ. ಈಗ ಈ ಟ್ರಸ್ಟಿ ಕೋಡನ್ನ ಬಳಸಿ ನಮ್ಮ ಡಿಫಾಲ್ಟ್ ಸಿಸ್ಟಮ್ ಅಂದ್ರೆ ನಮ್ಮ ಫೀಲ್ ಗುಡ್ ಸಿಸ್ಟಮ್ ಅನ್ನ ಮತ್ತೆ ರೀಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕೇವಲ 2 ಸಿಂಪಲ್ ಸ್ಟೆಪ್ಸ್ ಇವೆ. ಸ್ಟೆಪ್ 1 ಟ್ರಸ್ಟಿ ಮೈಂಡ್ಸೆಟ್ ಅನ್ನ ಅಳವಡಿಸಿಕೊಳ್ಳೋದು. ಅಂದ್ರೆ ಸಂಪತ್ತಿನ ಮೇಲಿರೋ ಗ್ರಿಪ್ ಅನ್ನ ಸ್ವಲ್ಪ ಲೂಸ್ ಮಾಡಿ ಅದನ್ನ ಸಮಾಜಕ್ಕೆ ಸಹಾಯ ಮಾಡುವೊಂದು ಟೂಲ್ ತರ ನೋಡೋದು. ಸ್ಟೆಪ್ 2 ಸೇವೆಯ ಮೂಲಕ ಇದನ್ನ ಆಕ್ಟಿವೇಟ್ ಮಾಡೋದು. ಅಂದ್ರೆ ನಮ್ಮ ಹತ್ರ ಇರೋ ರಿಸೋರ್ಸ್ಗಳನ್ನ ಬಳಸಿ ಬೇರೆಯವರ ಕಷ್ಟವನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು. ಇಲ್ಲಿ ನೆನಪಿಟ್ಕೊಳ್ಬೇಕಾದ ಒಂದು ಪ್ರಮುಖವಾದ ಪಾಯಿಂಟ್ ಇದೆ. ಸೇವೆ ಅನ್ನೋದು ಬರೀ ಒಂದು ಒಳ್ಳೆ ಕೆಲ್ಸ ಅಲ್ಲ, ಅದು ನಮ್ಮ ಒಳಗಿನ ಫೀಲ್ ಗುಡ್ ಸಿಸ್ಟಮ್ನ ಆನ್ ಸ್ವಿಚ್ ಇದ್ದಾಗೆ. ಬೇರೆಯವರ ನೋವನ್ನ ಕಡಿಮೆ ಮಾಡೋದಕ್ಕಿಂತ ಫಾಸ್ಟ್ ಆದ ದಾರಿ ಇನ್ನೊಂದಿಲ್ಲ, ನಮ್ಮ ಫೀಲ್ ಗುಡ್ ಮೋಡನ್ನ ಆಕ್ಟಿವೇಟ್ ಮಾಡೋಕೆ. ಸರಿ, ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದ್ಸಲ ಸಮರೈಸ್ ಮಾಡೋಣ. ಪ್ರಶ್ನೆ ಏನಾಗಿತ್ತು? ಸಂಪತ್ತು ಖುಷಿ ಕೊಡ್ತಿದ್ಯಾ ಅಥವಾ ಭಾರ ಆಗ್ತಿದ್ಯಾ? ಲಾಜಿಕ್ ಏನು? ನಿಂತ ಸಂಪತ್ತು ಅಂದ್ರೆ ಹ್ಯಾಕ್ ಆದ ಸಿಸ್ಟಮ್, ಇದರಿಂದ ಕೊಳೆಯುವಿಕೆ ಶುರು. ಇದಕ್ಕೆ ಋಷಿ ಮಂತ್ರ ಟ್ರಸ್ಟಿ ಕೋಡಿಂಗ್ ಅನ್ನ ಅಳವಡಿಸ್ಕೊಳ್ಳಿ. ಇದ್ರ ಮೂಲ ಅಖಂಡ ಜ್ಯೋತಿ 1975.
ಹಾಗಾದ್ರೆ ಆಕ್ಷನ್ ಏನು? ಸೇವೆಯ ಮೂಲಕ ನಮ್ಮ ಡಿಫಾಲ್ಟ್ ಫೀಲ್ ಗುಡ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿ. ಕೊನೆಯದಾಗಿ ಒಂದು ವಿಷಯ ನೆನಪಿರಲಿ, ಆರಾಮಾಗಿ ಇರೋದು ನಮ್ಮ ಡಿಫಾಲ್ಟ್ ಸಿಸ್ಟಮ್. ಅದು ನಮ್ಮ ಸಹಜ ಸ್ಥಿತಿ. ಅದನ್ನ ಈಗಲೇ ಆಕ್ಟಿವೇಟ್ ಮಾಡಿ.